ನಮಸ್ಕಾರ ಸ್ನೇಹಿತರೆ, ನವಿಲುಗರಿ ಟಾಕೀಸ್ ಕಡೆಯಿಂದ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನನ್ನ ಕಣ್ಮುಂದೆ ನಡೆದಂಥ ಒಂದು ಭಯಾನಕ ಘಟನೆನ ನೆನಪಿಸ್ಕೊಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಪ್ರತಿ ಭಾನುವಾರ ನಮ್ಮ ವಿಡಿಯೋಗಳಿಗೆ ಸಂಬಂಧಿಸಿದ 5 ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಸ್ನೇಹಿತರೆ. ಸರಿಯಾದ ಉತ್ತರ ಕಮೆಂಟ್ ಮಾಡಿದಲ್ಲಿ ಒಂದು ಪ್ರಶ್ನೆಗೆ 20 ರೂಪಾಯಿಯಂತೆ ಒಟ್ಟು 5 ಪ್ರಶ್ನೆಗಳಿಗೆ 100 ರೂಪಾಯಿಗಳನ್ನು ನೀಡಲಾಗುತ್ತೆ. ಉತ್ತರ ಕಮೆಂಟ್ ಮಾಡುವುದಕ್ಕೆ 1 ಗಂಟೆಗಳ ಕಾಲಾವಕಾಶ ನೀಡಲಾಗಿರುತ್ತೆ. ಸರಿಯಾದ ಉತ್ತರ ಜೊತೆ ಫೋನ್ಪೇ ನಂಬರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ನದಿಗೆ ಅಡ್ಡಲಾಗಿ ಕಟ್ಟಿದ್ದ ಸುಮಾರು 100 ಮೀಟರ್ ಉದ್ದದ ಸೇತುವೆ ಕಟ್ಟಿದ ನಂತರ ನದಿಯ ನೀರು ಒಂದು ಸಲ ಆದರೂ ಕೂಡ ತುಂಬಿ ಹರಿದಿರಲಿಲ್ಲ. ಈ ವರ್ಷ ಮಳೆ ಜಾಸ್ತಿ ಆದ ಕಾರಣ ನದಿಯ ಮೇಲ್ಮೈ ತುಂಬಿ ಹರಿತಾ ಇತ್ತು. ಪ್ರಶಾಂತ ವಾತಾವರಣದಲ್ಲಿ ಹರಿಯುವ ನೀರಿನ ಜುಳು ಸದ್ದು ಜೀವನದಲ್ಲಿ ಸೋತು ಬಂದಂಥ ಜನರ ಮನಸ್ಸನ್ನು ಸಮಾಧಾನಪಡಿಸುವಂತಿತ್ತು. ಸಂಜೆ ಸೂರ್ಯ ಮುಳುಗಿದ್ರೆ ಈ ಸೇತುವೆ ಮೇಲೆ ಜನಗಳ ಓಡಾಟ ಆಗಲಿ, ವಾಹನಗಳ ಓಡಾಟ ಆಗಲಿ ಇದ್ಯಾವುದೂ ಇರಲಿಲ್ಲ. ಕತೆ ಹೇಳ್ತಾ ಇರೋ ನನಗೆ ಆ ಸೇತುವೆಯ ಮೇಲೆ ಯಾವುದೋ ಒಬ್ಬ ವ್ಯಕ್ತಿ ತುಂಬ ಬೇಸರದಿಂದ ಕೂತಿರೋದು ಗೊತ್ತಾಯಿತು. ಆತನಿಗೆ ಕಿತ್ತು ತಿನ್ನೋ ಬಡತನ, ಬಳುವಳಿಯಾಗಿ ಬಂದ ಆಸ್ತಿ ಅಂತ ಏನೂ ಇರಲಿಲ್ಲ. ಅಂದು ದುಡಿಬೇಕು, ಬಂದ ಹಣದಲ್ಲಿ ಆಳದ ಹೊಟ್ಟೆ ತುಂಬಬೇಕು. ಹೀಗಿರುವಾಗ ಆತನ ಜೀವನದಲ್ಲಿ ಒಂದು ದೊಡ್ಡ ಸಮಸ್ಯೆ ಎದುರಾಗುತ್ತೆ. ಸಂಸಾರದಲ್ಲಿ ಕಲಹ, ಮಕ್ಕಳ ಭವಿಷ್ಯ ರೂಪಿಸೋದ್ರ ಜೊತೆ ವಯಸ್ಸಿಗೆ ಬಂದಿರೋ ಮಗಳ ಮದುವೆ ಮಾಡಬೇಕಿತ್ತು. ಎಷ್ಟೇ ದುಡಿದ್ರೂ 1 ರೂಪಾಯಿ ಕೂಡ ಕೈಲಿ ನಿಲ್ತಾ ಇಲ್ಲ. ಸಾಲ ಕೇಳಬೇಕು ಅಂದ್ಕೊಂಡ್ರೆ ಇರೋ ಸಾಲ ತೀರಿಸದೇ ಇರೋದ್ರಿಂದ ಸಾಲ ಕೊಡೋಕೆ ಯಾರೂ ಮುಂದೆ ಬರ್ತಾ ಇಲ್ಲ. ಹೆಚ್ಚುವರಿ 2 ರಿಂದ 3 ಲಕ್ಷ ಆತನಿಗೆ ಬೇಕಾಗಬಹುದಿತ್ತೇನೋ ಗೊತ್ತಿಲ್ಲ. ಆದರೆ ಗೊಂದಲದಲ್ಲಿ ಇರೋ ಅವನ ಈ ಎಲ್ಲ ಯೋಚನೆಗಳಿಗೂ ನಾಂದಿ ಆಡಬೇಕಿತ್ತು. ಅದಕ್ಕೆ ಅವನ ನಿರ್ಧಾರ ಆತ್ಮಹತ್ಯೆ ಆಯ್ಕೆಯಾಗಿತ್ತು. ಬಂದು ತುಂಬ ಹೊತ್ತಾಗಿದ್ದರಿಂದ ಸಂಜೆ ಕೂಡ ಸಮೀಪಿಸ್ತಾ ಇತ್ತು. ಕೂತವನು ನಿಟ್ಟುಸಿರು ಬಿಡುತ್ತಾ ಮೇಲೆ ಎದ್ದು ಸತ್ತು ಹೋಗಿರೋ ಅಪ್ಪ ಅಮ್ಮನನ್ನು ನೆನೆದು ನಮಸ್ಕರಿಸಿದ. ಹೆಂಡತಿ ಮಕ್ಕಳ ಜೊತೆ ಕಳೆದ ಕೆಲವು ಹಳೆಯ ಸಂತೋಷದ ಕ್ಷಣಗಳನ್ನು ನೆನಪಿಸಿಕೊಂಡ. ಬಿಟ್ಟು ಹೋಗ್ತಿರುವ ಬಗ್ಗೆ ಕ್ಷಮೆ ಯಾಚಿಸಿದ. ಇನ್ನೇನು ಅವನ ಕಾರ್ಯಕ್ಕೆ ಮುಂದಾಗಬೇಕು ಅನ್ನೋಷ್ಟರಲ್ಲಿ ಅವನ ಬಳಿ ಐಷಾರಾಮಿ ಕಾರೊಂದು ವೇಗವಾಗಿ ಬಂದು ನಿಲ್ತು. ಗಡ್ಡ ಇರುವಂಥ 50ರ ಆಸುಪಾಸಿನ ವ್ಯಕ್ತಿ ಡ್ರೈವರ್ ಸೀಟಿನಿಂದ ಕೆಳಗಿಳಿದು ಆತನ ಬಳಿ ಬಂದ. ಆತ್ಮೀಯತೆಯಿಂದ ಹೆಗಲ ಮೇಲೆ ಕೈ ಹಾಕಿ, ಹೀಗೆ 10 ವರ್ಷಗಳ ಹಿಂದೆ ಇದೇ ಸಮಯಕ್ಕೆ ಇದೇ ಜಾಗಕ್ಕೆ ನಾನು ಕೂಡ ಬಂದಿದ್ದೆ. ಇದೇ ನನ್ನ ಕೊನೆಯ ದಿನ ಅಂದ್ಕೊಂಡಿದ್ದೆ. ಆದರೆ ಯಾರೋ ಒಬ್ಬ ಪುಣ್ಯಾತ್ಮ ಬಂದು ಇದೇ ರೀತಿ ನನ್ನ ಹೆಗಲ ಮೇಲೆ ಕೈ ಹಾಕಿ ಹೇಳಿದ, ನನ್ನ ಕಡೆ ನೋಡು, ಅವತ್ತು ನಾನು ಪ್ರಾಣ ಕಳ್ಕೊಂಡಿದ್ರೆ ಇವತ್ತು ನಾನು ನಿನ್ನ ಮುಂದೆ ಇರ್ತಾ ಇರಲಿಲ್ಲ ಅಂತ. ಅಂದಿನಿಂದ ಒಂದು ಕ್ಷಣ ಸಮಯ ವ್ಯರ್ಥ ಮಾಡದೆ ಮಯೂರಿ ದುಡಿದೆ, ಶ್ರೀಮಂತ ಆದೆ. ಕಷ್ಟಗಳು ಎಲ್ಲರಿಗೆ ಬರುತ್ತೆ, ಅವುಗಳಿಗೆ ಹೆದರಬೇಡ, ದುಡಿದು ಶ್ರೀಮಂತನಾಗು, ಸುಂದರ ಜೀವನ ಅನುಭವಿಸು ಅಂತ ಅವನ ಕೈಗೆ ಒಂದು ಬ್ಯಾಗ್ ಕೊಟ್ಟು ಹೊರಟು ಹೋಗ್ತಾನೆ. ಅದರಲ್ಲಿ ಸ್ವಲ್ಪ ಹಣ ಇರುತ್ತೆ. ಆ ವ್ಯಕ್ತಿ ಸರಿ ಅಂತ ಮನೆ ಕಡೆ ಹೆಜ್ಜೆ ಹಾಕ್ತಾ ಇರುವಾಗ ಹರಿಯುವ ನೀರಿಗೆ ಯಾವುದೋ ಒಂದು ದೊಡ್ಡ ಆಕೃತಿ ಬಿದ್ದ ಹಾಗೆ ಶಬ್ದ ಕೇಳ್ತು. ಏನಿರ್ಬೋದು ಅಂತ ಇಣುಕಿ ನೋಡಿದ್ರೆ ಇಷ್ಟೊತ್ತು ಅವನ ಜೊತೆ ಮಾತಾಡ್ತಿದ್ದ ವ್ಯಕ್ತಿ ಧರಿಸಿದ್ದ ಬಟ್ಟೆ ನೀರಲ್ಲಿ ತೇಲ್ತಾ ಇತ್ತು. ಮತ್ತೆ ಅವನ ಕೈಯಲ್ಲಿದ್ದ ಹಣದ ಬ್ಯಾಗ್ ಕೂಡ ಮಾಯವಾಗಿತ್ತು. ಇವ ಒಂದು ಕ್ಷಣ ಭಯದಿಂದ ಬೆವತು ಹೋದ. ಆತ್ಮಹತ್ಯೆಗೆ ಬಂದವನು ಜೀವದ ಭಯ ಆಗಿ ಅಲ್ಲಿಂದ ಕೂಡಲೇ ಕಾಲ್ಕಿತ್ತ. ಇದಿಷ್ಟು ಇವತ್ತಿನ ಕತೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡ್ತೀರ ಅನ್ನೋ ಭರವಸೆಯಿಂದ ಬೇರೆ ಕತೆ ಜೊತೆ ಮತ್ತೆ ಸಿಗ್ತೀನಿ. ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್.